ನೀವು ಯೋಚನೆ ಮಾಡಿದಿರಾ ಹೊಸ ಬಿಸ್ನೆಸ್ ನ ಪ್ರಾರಂಭ ಎಲ್ಲಿಂದ ಆಗುತ್ತೆ ಅಂತ? ಯಾವುದೋ ಒಂದು ದೊಡ್ಡ ಪುಸ್ತಕದಿಂದ, ಯಾವುದೋ ಕ್ಲಾಸ್ ರೂಮಿಂದ? ಇಲ್ಲ, ಒಂದು ಚಿಕ್ಕ ಅಬ್ಸರ್ವೇಷನ್ ಇಂದ. ಜನರ ತೊಂದರೆ ಏನು, ಮಾರ್ಕೆಟ್ನ ಡಿಮ್ಯಾಂಡ್ ಏನು, ಫ್ಯೂಚರ್ ಟ್ರೆಂಡ್ಸ್ ಏನು, ಈ ತರದ ಬಹಳಷ್ಟು ಅಬ್ಸರ್ವೇಷನ್ ಇಂದ. ಇದು ನಮ್ಮೆಲ್ಲರ ತಲೆಗೂ ಬರುತ್ತೆ. ಆದ್ರೆ ಒಬ್ಬ ಐಡಿಯಾ ಬಾಸ್ ಅವನ ಅಬ್ಸರ್ವೇಷನ್ ನ ಜೋಡಿಸಿದಾಗ ಎಂಥ ಒಂದು ಚಿತ್ರ ಆಗತ್ತೆ ಅಂತಂದ್ರೆ ಅದನ್ನ ಮುಂಚೆ ಯಾರು ಯೋಚಿಸಿರೋದು ಇಲ್ಲ, ನೋಡಿರೋದು ಇಲ್ಲ. ನಮ್ಮ ಈ ವೇದಿಕೆ ಅಂತಹ ಯೋಚನೆ ಇರೋರ್ಗೇನೆ ಮಾಡಿರೋದು. ಅವರ ಅಬ್ಸರ್ವೇಷನ್ ಇಂದ ಪ್ರಪಂಚಕ್ಕೆ ಹೊಸ ದಾರಿ ತೋರಿಸ್ತಾರೆ. ಮತ್ತೆ ಅವರ ಇನೋವೇಷನ್ ನ ಜರ್ನಿ ಶುರುವಾಗೋದು ಇಲ್ಲಿಂದಾನೆ. ಅದನ್ನ ನಿಮ್ ತಕ್ಕ ತಲುಪಿಸೋದು ಈ ನಮ್ಮ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸ್ವಾಗತ ಮಾಡಿ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಪ್ಲೀಸ್ ವೆಲ್ಕಮ್ ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತೆ ಆಂಟರ್ಪ್ರನರ್, ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಇಂದೋರಿಂದ ಅಮೆರಿಕ ತನಕ ಬಿಸ್ನೆಸ್ ನ ಬೆಳೆಸಿರುವ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಇನೋವೇಷನ್ ಡಿಸೈನ್ಸ್, ಲಕ್ಸುರಿ ಮತ್ತು ಅಡ್ವೆಂಚರ್ ನ ಮಾಸ್ಟರ್, ಡೆಲ್ಲಾ ಲೀಡರ್ಶಿಪ್ ನ ಫೌಂಡಿಂಗ್ ಲೀಡರ್ ಜಿಮ್ಮಿ ಮಿಸ್ತ್ರಿ, ಭಾರತದ ಸ್ಲಿಪ್ ಟೆಕ್ ನ ಪಾಯನಿಯರ್, ದ ಸ್ಲೀಪ್ ಕಂಪನಿಯ ಡೈನಮಿಕ್ ಫೌಂಡರ್ ಪ್ರಿಯಾಂಕಾ ಸಲೋಟ್. ವೆಲ್ಕಮ್ ಪ್ರಿಯಾಂಕಾ, ಬನ್ನಿ ಬನ್ನಿ ಬನ್ನಿ. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ನಮಗೆ ಚಿಕ್ಕದ್ರಿಂದ ಹೇಳಿರೋದೇನೆಂದ್ರೆ ಯಾವುದೇ ವಿಷಯನೂ ಲಿಮಿಟ್ ಅಲ್ಲಿ ಇರಬೇಕು ಅಂತ. ಅದು ಊಟದಲ್ಲಿ ಉಪ್ಪಾಗಿರ್ಲಿ, ಸ್ವೀಟ್ ಅಲ್ಲಿ ಶುಗರ್ ಆಗಿರ್ಲಿ, ಅಥವಾ ಸ್ಟಾರ್ಟ್ಅಪ್ಸ್ ನಲ್ಲಿ ವ್ಯಾಲ್ಯೂಯೇಷನ್ ಆಗಿರ್ಲಿ, ಎಲ್ಲವೂ ಲಿಮಿಟ್ ಅಲ್ಲಿ ಇದ್ರೆ ಚಂದ. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಮಜಾ ಯಾವಾಗ ಬರುತ್ತೆ ಅಂದ್ರೆ ಅದರ ಸ್ವಾದ ಲಿಮಿಟ್ಲೆಸ್ ಆಗಿದ್ದಾಗ. ಇದನ್ನೇ ಹೇಳೋಕ್ ಬರ್ತಾ ಇದ್ದಾರೆ ನಮ್ಮ ಮುಂದಿನ 3 ಐಡಿಯಾ ಬಾಸ್. ನಮ್ಮ ಇಂಡಿಯನ್ಸ್ಗಳ ಸಿಹಿಯ ಸಂಬಂಧ ಬರೀ ನಾಲ್ಗೆಗೆ ಮಾತ್ರ ಅಲ್ಲ, ಹೃದಯಕ್ಕೂ ಸೇರಿದೆ. ಪ್ರತಿ ಖುಷಿ, ಪ್ರತಿ ಹಬ್ಬ, ಮುಖ್ಯವಾಗಿ ಪ್ರತಿ ಕ್ಷಣವನ್ನ ಸಿಹಿಯಾಗಿ ಮಾಡುತ್ತೆ. ಮದುವೆ ಇರ್ಲಿ ಇಲ್ಲ ಹಬ್ಬ, ಇಂಡಿಯಾ ಸಿಹಿಯನ್ನ ತಿನ್ನತ್ತೆ. ಆದ್ರೆ ಪ್ರತಿಯೊಂದು ಖುಷಿಯ ಬೈಟ್ನೊಂದಿಗೆ ಸಿಗತ್ತೆ ಒಂದು ಗಿಲ್ಟ್ನ ಡೋಸ್. ಆದ್ರೆ ಈ ನಡುವೆ ಸಿಹಿಯನ್ನ ತಿನ್ನೋದು ಆಲ್ಮೋಸ್ಟ್ ಕ್ರಿಮಿನಲ್ ಅನ್ಸುತ್ತೆ. ಶುಗರ್ ಶೇರಿಂಗ್ ಎವ್ರಿವೇರ್. ಗೊತ್ತಿದ್ಯಾ ಯಾಕೆ ಅಂತ? ಯಾಕೆಂದ್ರೆ ಇಂಡಿಯಾ ಆಗ್ಬಿಟ್ಟಿದೆ ವರ್ಲ್ಡ್ ನ ಸೆಕೆಂಡ್ ಲಾರ್ಜೆಸ್ಟ್ ಡಯಾಬಿಟಿಸ್ ಕ್ಯಾಪಿಟಲ್. ಡಾಕ್ಟರ್ಸ್ ಸೇ ನೋ ಶುಗರ್, ಮಾರ್ಕೆಟ್ ಸೇಸ್ ಆರ್ಟಿಫಿಷಿಯಲ್ ಆಪ್ಷನ್ಸ್, ಟೇಸ್ಟ್ ಸೇಸ್ ಬ್ಲ್ಯಾಂಕ್. ಹೀಗಿರ್ಬೇಕಾದ್ರೆ 3 ಜನ ಸ್ನೇಹಿತರು ಈ ಪ್ರಾಬ್ಲಮ್ಗೆ ಒಳ್ಳೆ ಸೊಲ್ಯೂಷನ್ ನ ಕಂಡು ಹಿಡಿದಿದ್ದಾರೆ. ಹಾಗಾದ್ರೆ ಕರೆಯೋಣ ರಿಷಿತ್, ಪೂಜಾ ಮತ್ತು ದಾನಿಶ್ ಅವ್ರನ್ನ. ಹೇ ಟೈಟನ್ಸ್, ಫೌಂಡರ್ಸ್ ಸಾಮಾನ್ಯವಾಗಿ ಫಂಡಿಂಗ್ ಆದ್ಮೇಲೆ ನಿಮ್ ಬಾಯಿ ಸಿಹಿ ಮಾಡ್ತಾರೆ. ಆದ್ರೆ ನಾವು ಪಿಚ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ನಿಮ್ ಬಾಯಿ ಸಿಹಿ ಮಾಡಕ್ ಹೊರಟಿದೀವಿ. ಸರಿ, ನನ್ನಿಂದನೇ ಶುರು ಮಾಡಿ. ನೀವು ಇದನ್ನ ತಿಂದ್ಮೇಲೆ ಹೇಳ್ತೀರಾ ನಾವು ನಿಮ್ ಉಪ್ಪು ತಿಂದಿದೀವಿ ಅಂತ. ಫಂಡಿಂಗ್ ಕೊಡ್ಬೇಕು ನಿಮ್ಗೆ. ಹಾಗಾದ್ರೆ ನನಗಂತೂ ಎಲ್ಲ ಸ್ವೀಟ್ಸೇ ಕಾಣಿಸ್ತಾ ಇದೆ, ಖಾರ ಏನೂ ಇಲ್ಲ ಇಲ್ಲಿ. ಇದು ತುಂಬಾ ದೊಡ್ಡ ಬಿಸ್ನೆಸ್ ಅನ್ಸುತ್ತೆ ನನಗೆ. ಇದಂತೂ ಪ್ಲೇಟ್ ಫುಲ್ ಆಫ್ ಕ್ಯಾಲೋರೀಸ್ ಇದೆ. How many calories this place has first? ಇದು ನಿಮ್ಮ ಗೆಸ್ಸಿಂಗ್ ಗೇಮ್ ಆಗಿದೆ. ತಿಂದಾದ್ಮೇಲೆ ನಮ್ಗೆ ಹೇಳ್ತಾರೆ. ಸರ್, ಸ್ವಲ್ಪ ಖಾರ ಇರೋದು ಕೊಟ್ಟಿದ್ರೆ ಇನ್ನೂ ಬಾಯಿಗೆ ತುಂಬಾ ರುಚಿಯಾಗಿರೋದು. ಕ್ಯಾಲೋರಿ ತುಂಬಿರೋ ಬೌಲ್. ಹೇಗೆ ಅನ್ನಿಸ್ತು ನಿಮ್ಗೆ ಈ ಡೆಸರ್ಟ್ಸ್? ಕೇಕ್ ತುಂಬಾ ಚೆನ್ನಾಗಿದೆ. ನಾನೀಗ ಒಂದ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದೀನಿ. ನಾನು ಫುಲ್ ಟೇಸ್ಟ್ ಮಾಡಿದೆ, ಎಲ್ಲದನ್ನು ಚೂರು. ಚೆನ್ನಾಗಿದೆ. ಈಗ ನಾವು ನಿಮಗೆ ಹೇಳಿದ್ರೆ ಈ ಎಲ್ಲ ಡಿಸರ್ಟ್ಸ್ ಅಲ್ಲಿ ಸಕ್ಕರೆ ಅಂತಹ ಸಿಹಿ ಇದೆ, ಆದ್ರೆ ಯಾವುದೇ ಸಕ್ಕರೆ ಇಲ್ಲ, ಯಾವುದೇ ಕ್ಯಾಲರೀಸು ಇಲ್ಲ, ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ವಾವ್. ಹಾಗಾದ್ರೆ ಪೂರ್ತಿ ತಿಂತೀನಿ. ಬೆಳಗಿನ ಟೀಯಿಂದ ಹಿಡಿದು ಮಧ್ಯಾಹ್ನದ ಲಸ್ಸಿವರೆಗೆ ಎಷ್ಟೋ ಕೋಟಿ ಜನರು ಇದೇ ಗೊಂದಲದಲ್ಲಿದ್ದಾರೆ, ನಾವು ಸಿಹಿ ತಿನ್ಬೇಕಾ ಇಲ್ಲ ಬೇಡವಾ ಅಂತ. ಡಯಾಬಿಟೀಸ್ ಮತ್ತು ಪ್ರೀ ಡಯಾಬಿಟೀಸ್ ಇರೋರ್ಗೆ ಸದಾ ಅನಾರೋಗ್ಯ ಕಾಡುತ್ತೆ. ಮತ್ತೆ ಫಿಟ್ನೆಸ್ ಫ್ರಿಕ್ಸ್ ಏನಿದ್ದಾರೆ ಕ್ಯಾಲರೀಸ್ ಭಯದಿಂದ ದೂರ ಇರ್ತಾರೆ. ಟೈಟನ್ಸ್, ಯಾವ ದೇಶದಲ್ಲಿ ಮನೆಯಿಂದ ಹೊರಡೋದಕ್ಕೂ ಮುಂಚೆ ಜನ ಸ್ವೀಟ್ ತಿನ್ಕೊಂಡು ಹೋಗ್ತಾರೋ, ಯಾವ ದೇಶದಲ್ಲಿ ಪ್ರತಿ ಹಬ್ಬನ ಸ್ವೀಟ್ಗಳೊಂದಿಗೆ ಆಚರಿಸ್ತಾರೋ, ಅಲ್ಲಿ ಬೇಕಾಗಿರೋದು ಸಿಹಿಯಿಂದ ಭಯ ಅಲ್ಲ, ಆದ್ರೆ ಸಕ್ಕರೆಗೆ ಆಲ್ಟರ್ನೇಟಿವ್ ಒಂದು ಸೊಲ್ಯೂಷನ್. ಅದಕ್ಕೆ ನಾವು ಭಾರತಕ್ಕೆ ತಗೊಂಡ್ಬಂದಿದೀವಿ ಒಂದು ಅಮೇಜಿಂಗ್ ಸ್ವೀಟ್ ಚಾಯ್ಸ್. ಅದೇ ಸುರಾಸಾ ಸ್ವೀಟ್ ಪ್ರೋ. ಸುರಾಸಾ ಸ್ವೀಟ್ ಪ್ರೋ ಪ್ರಪಂಚದ ಮೊದಲ ಹೆಲ್ದಿ ನ್ಯಾಚುರಲ್ 0 ಕ್ಯಾಲರಿ ಸ್ವೀಟ್ನರ್ ಆಗಿದೆ. ಇದನ್ನ ತಯಾರಿಸಲಾಗಿದೆ ಒಂದು ಸ್ವೀಟ್ ಪ್ರೋಟೀನ್ ಇಂದ. ಇದರರ್ಥ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ,
ಯಾವುದೇ ಕ್ಯಾಲರೀಸು ಇಲ್ಲ, ಯಾವುದೇ ಆಫ್ಟರ್ ಟೇಸ್ಟ್ ಕೂಡ ಇಲ್ಲ. ನೀವು ಇದನ್ನ ಆಲ್ರೆಡಿ ಟೇಸ್ಟ್ ಕೂಡ ಮಾಡಿದ್ದೀರಾ. ಅಂದ್ರೆ ಸುರಾಸ ಸ್ವೀಟ್ ಪ್ರೋ ನಿಮ್ಮ ಜೀವನದಲ್ಲಿ ಅನ್ವಾಂಟೆಡ್ ಕ್ಯಾಲರೀಸ್ನ ದೂರ ಮಾಡುತ್ತೆ, ಸಿಹಿಯನ್ನಲ್ಲ. ಸೊ ಟೈಟನ್ಸ್, ನಾವಂತೂ ನಿಮ್ಮ ಬಾಯಿನ ಸಿಹಿ ಮಾಡಿದ್ವಿ. ಈಗ ನಮ್ಮ ಬಾಯಿ ಕೂಡ ಸಿಹಿ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಬೈ ಗಿವಿಂಗ್ ಅಸ್ 1 crore at 10% equity in our company. ನಾನು ಟೈಟನ್ಸ್ ಹತ್ರ ಕೇಳೋದಕ್ಕೂ ಮುಂಚೆ ನನಗಂತೂ ಆ ಕ್ಯಾರೆಟ್ ಹಲ್ವಾ ತುಂಬಾನೇ ಇಷ್ಟ ಆಯ್ತು. ಮಿಕ್ಕಿದ್ ಎಲ್ಲವೂ ತುಂಬಾನೇ ಚೆನ್ನಾಗಿದೆ, ಅನ್ನಿಸ್ಲೇ ಇಲ್ಲ ಅದರಲ್ಲಿ ಸಕ್ಕರೆ ಇಲ್ಲ ಅಂತ ನೀವು ಹೇಳೋ ತನಕ ಗೊತ್ತಾಗ್ಲಿಲ್ಲ. ಸರಿ, ಹಾಗಾದ್ರೆ ನಮ್ಗೆ ಹೇಳಿ, ನಿಮ್ಮ ಈ ಪ್ರೋಟೀನ್ ಸ್ವೀಟ್ನರ್ನ ಜರ್ನಿ ಶುರುವಾಗಿದ್ದು ಹೇಗೆ? ಲಾಕ್ಡೌನಲ್ಲಿ ನಾನು ಮುಂಬೈಗೆ ಶಿಫ್ಟ್ ಆದಾಗ ನನ್ನ ಡ್ಯಾಡ್ಗೆ ಕಿಡ್ನಿ ರಿಲೇಟೆಡ್ ಡಿಸೀಸ್ ಡಯಾಗ್ನೋಸ್ ಆಗಿತ್ತು. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಅವ್ರಿಗೆ ಕೀಟೋ ಡಯಟ್ ಮತ್ತು ಶುಗರ್ ಫ್ರೀ ಡಯಟಲ್ಲಿ ಇರಬೇಕಾಯಿತು. ರಿಷಿತ್ ನನ್ನ ಬೆಸ್ಟ್ ಫ್ರೆಂಡು. ನಾನು ರಿಷಿತ್ ಜೊತೆ ದಿನ ಮಾತಾಡ್ತಿದ್ದೆ. ಆಗ ನಾನು ರಿಷಿತ್ಗೆ ಹೇಳ್ತಿದ್ದೆ, ನನಗೆ ಇದನ್ನ ಮಾಡಬೇಕಾಗತ್ತಾ ಇಲ್ಲ ಹುಡುಕ್ಬೇಕಾಗತ್ತಾ, ಬಿಕಾಸ್ ನನಗಿಲ್ಲೇನು ಒಳ್ಳೇದು ಸಿಗ್ತಾನೆ ಇಲ್ಲ, ಮತ್ತೆ ಡ್ಯಾಡ್ನ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೂ ಬರ್ತಾ ಇಲ್ಲ, ಮತ್ತೆ ರಿಷಿತ್ಗೂ ಇದೇ ಪ್ರಾಬ್ಲಮ್ ಆಗ್ತಿತ್ತು. ನಾವಿಬ್ರು ಮಾತಾಡ್ತಾ ಇದ್ವಿ. ನನ್ನ ತಂದೆ ಕೂಡ ಡಯಾಬಿಟೀಸ್ ಇದೆ. ಅಂಡ್ ನನ್ನ ತಂದೆ ಹೇಗಪ್ಪ ಅಂದ್ರೆ, ಮನೆಯಲ್ಲಿ ಕೇಕ್ ಇದ್ರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗೆ ಕೇಕ್ನೇ ತಿಂತಾ ಇರ್ತಾರೆ. ಹೀಗೆ ನಾವು ಮಾತಾಡ್ತಾ ಮಾತಾಡ್ತಾ ನಮ್ಗೆ ಅನ್ನಿಸ್ತು ನಾವಿಲ್ಲೇನಾದ್ರೂ ಹುಡುಕ್ಬೇಕು, ಇಲ್ಲಾಂದ್ರೆ ನಾವೇನಾದ್ರೂ ಮಾಡಬೇಕು ಅಂತ. ಯಾಕೆಂದ್ರೆ ನಾವು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ವಿ ತುಂಬಾ. ನಮ್ಗೇನಾದ್ರೂ ಸಿಗ್ಲಿ ನಮ್ಗೆ, ಇಲ್ಲ ನಮ್ ಫ್ಯಾಮಿಲಿಗೆ. ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ, ನಾವು ಕೂಡ ಫಿಟ್ನೆಸ್ ಫ್ರೀಕ್ಸ್ ಮತ್ತೆ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀವಿ. ವಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ವಿ ಈಟ್. ದಟ್ಸ್ ವೇರ್ ದ ಸರ್ಚ್ ಫಾರ್ ಸುರಾಸ ಸ್ಟಾರ್ಟೆಡ್. ಸೊ ನನ್ಗೀಗ ನಿಮ್ಮ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಿ. ನೀವ್ ಹೇಳಿದ್ರಿ ಪ್ರೋಟೀನ್ಸ್ ಇದೆ ಅಂತ, ಮತ್ತೆ ಏನೋ ಸೈಂಟಿಫಿಕ್ ವರ್ಡ್ ಕೂಡ ಯೂಸ್ ಮಾಡಿದ್ರಿ. ಸ್ವಲ್ಪ ಏನು ಅಂತ ಹೇಳಿ. ನಮ್ಮ ಪ್ರಾಡಕ್ಟ್ ಏನಿದೆ, ಇದು ಪ್ರಪಂಚದ ಮೊದಲ ಹೆಲ್ದಿ, ಸೇಫ್ ಅಂಡ್ ನ್ಯಾಚುರಲ್ ಸ್ವೀಟ್ನರ್ ಮೇಡ್ ಫ್ರಮ್ ಥಾಮಿಟನ್ಸ್. ಥಾಮಿಟನ್ ಈಸ್ ಅ ಸ್ವೀಟ್ ಪ್ರೋಟೀನ್. ಸ್ವೀಟ್ ಪ್ರೋಟೀನ್ ಆಕ್ಚುಲಿ ನ್ಯಾಚುರಲ್ ಅಕರಿಂಗ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆಗಿದೆ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಇವುಗಳ ಟೇಸ್ಟ್ ಸ್ವೀಟ್ ಆಗಿರುತ್ತೆ. ಜನರಲಿ ಪ್ರೋಟೀನ್ಗಳ ಟೇಸ್ಟ್ ಸ್ವೀಟ್ ಆಗಿರಲ್ಲ. Is this unique to your product? Yes, absolutely. And do you have any ನಿಮ್ಮ ಹತ್ರ ಏನಾದ್ರೂ ಪೇಟೆಂಟ್ ಆ ಥರದ್ದು ಏನಾದ್ರೂ ಅಪ್ಲೈ ಮಾಡಿದೀರಾ ನೀವು? 24 ತಿಂಗಳ ಹಿಂದೆ ನಾವು ಪೇಟೆಂಟ್ಗೆ ಅಪ್ಲೈ ಮಾಡಿದ್ದೀವಿ. ಓಕೆ. And we have had no objections so far. And I think India timeline is about 24 to 36 months. ಪ್ರಾಡಕ್ಟ್ ಪೇಟೆಂಟ್ ಮಾಡಿಸಿದ್ರಾ ಅಥವಾ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಬೇರೆ ಏನಾದ್ರೂ ಮಾಡಿಸಿದ್ರಾ? ಫಾರ್ಮುಲೇಷನ್ ಅಂಡ್ ದ ಪ್ರಾಸೆಸ್ ಆಫ್ ಮೇಕಿಂಗ್. ನಮ್ಮ ಫಾರ್ಮುಲೇಷನ್ ಏನಿದೆ, ಇದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ರೆಡಿ ಮಾಡಿದೀವಿ ಟು ಬ್ಯಾಲೆನ್ಸ್ ಇಟ್ ವಿತ್ ನೋ ಆಫ್ಟರ್ ಟೇಸ್ಟ್, ಸ್ಟ್ರಾಂಗ್ ಆಕ್ಸೆಸ್ ಫ್ಲೇವರ್. ಆ ಫಾರ್ಮುಲೇಷನ್ ನ ಪ್ರೊಟೆಕ್ಟ್ ಮಾಡಲಾಗಿದೆ. ಗಾಟ್ ಇಟ್. ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ನ ನಮ್ಮ ಟೈಟನ್ಸ್ಗೆ ನೀವು ತೋರಿಸ್ಬಿಡಿ. ಅದಾದ್ಮೇಲೆ ಬಿಸ್ನೆಸ್ ವಿಷಯನ ಮುಂದುವರ್ಸೋಣ. ದಿಸ್ ಈಸ್ ಅವರ್ ಬಾಕ್ಸ್ ಆಫ್ 50. That's 1:1 and 1:1. The dropper bottle. ಓಕೆ. ನಿಮ್ ಪ್ಯಾಕೇಜಿಂಗ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ನಾವು ಬೇಸಿಕ್ಲಿ ಏನ್ ಮಾಡಿದೀವಿ ಅಂದ್ರೆ, ವಿ ಟ್ರೈ ಟು ಮೇಕ್ ಶೋರ್ ಆಫ್ರಿಕಾದು ಕಲರ್ಸ್, ಎಲಿಮೆಂಟ್ಸ್ ಸ್ವಲ್ಪ ಅವೆಲ್ಲ ಪ್ಯಾಕೇಜಿಂಗ್ ಅಲ್ಲಿ ಇಟ್ಟಿದೀವಿ. ಅಂಡ್ ದ ನೇಮ್ ಸುರಾಸ, ಯು ಕುಡ್ ಸೇ ಇಟ್ ಇಸ್ ಡಿರೈವ್ಡ್ ಫ್ರಮ್ ದ ಸಂಸ್ಕೃತ್ ವರ್ಡ್ ಸುರಸ್. ನೀವು ನನ್ಗೆ ಹೇಳಿ, ಈ 1:1 ಶುಗರ್ಗೆ ಕುಕ್ಕಿಂಗೋಸ್ಕರ ಏನ್ ಮಾಡಿದಿರಲ್ಲ, ಅದರ ಶುಗರ್ ಜೊತೆ ಪ್ರೈಸ್ ಕಂಪ್ಯಾರಿಸನ್ ಏನು? ಅದೇ ನಮ್ಮ 1:1 ಶುಗರ್ ರೇಷಿಯೋ ಏನಿದೆ, ದ ಕಾಸ್ಟ್ ಇಸ್ 1500 ಫಾರ್ 1 kg. ನಾನಂತೂ ಖಂಡಿತ ನಿಮ್ ಮಾರ್ಕೆಟ್ ಆಡಿಯನ್ಸ್. ಆದ್ರೆ ನನಗೆ ಈಗ್ಲೂ ಏನ್ ಅನಿಸ್ತಾ ಇದೆ ಅಂದ್ರೆ, ಶುಗರ್ ರಿಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡಿದಾಗ 1500 1 kgಗೆ ತುಂಬಾನೇ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಅಲ್ವಾ? ನೀವೇನಾದ್ರೂ ಕಾಂಪಿಟೇಷನ್ ರೀತಿ ನೋಡಿದ್ರೆ ಇದರಲ್ಲಿ ಬೇರೆ ಇನ್ನ ಯಾವ ಪ್ರಾಡಕ್ಟ್ಸ್ ಇದೆ ಇದಕ್ಕೆ ಟಕ್ಕರ್ ಕೊಡೋ ಅಂತದ್ದು, ಮತ್ತೆ ಅದ್ರ ಪ್ರೈಸಿಂಗ್ ಏನಿದೆ? ನಮ್ಮ ಪ್ರಾಡಕ್ಟ್ ಏನಿದೆ, ಇಟ್ ಇಸ್ ಪ್ಲೇಸ್ಡ್ ಡೈರೆಕ್ಟ್ಲಿ ಇನ್ ಬಿಟ್ವೀನ್ ಸ್ಟೀವಿಯಾ ಅಂಡ್ ಮಂಕ್ ಫ್ರೂಟ್. ಮತ್ತೆ ಇದನ್ನ 1 ವರ್ಷದಿಂದ ಮಾರಾಟ ಮಾಡ್ತಿದೀವಿ. ಕಸ್ಟಮರ್ಸ್ ರಿವ್ಯೂಸ್, 1-on-1 ಇಂಟರ್ವ್ಯೂಸ್ ನೋಡಿದ್ರೆ ನಮ್ಮ ಪ್ರೈಸ್ ಪಾಯಿಂಟ್ ಏನಿದೆ, ಇಟ್ಸ್ ಕಂಫರ್ಟಬಲ್ ಫಾರ್ ಪೀಪಲ್ ಟು ಬೈ 2 ಬಾಕ್ಸಸ್ ಆಫ್ 100 ಪ್ರತಿ ತಿಂಗಳು. ಸ್ಪೆಸಿಫಿಕ್ಲಿ ರಿಟೆನ್ಷನ್ ರೇಟ್ ನ ನೀವೇನಾದ್ರೂ ಟ್ರ್ಯಾಕ್ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ರಿಪೀಟ್ ರೇಟ್ಸ್ ಕನ್ಸ್ಯೂಮರ್ಸ್ ಅಲ್ಲಿ ಕಾಣಿಸ್ತಾ ಇದೆ? ರಿಪೀಟ್ ರೇಟ್ ಬಂದು 60 to 70% ಇದೆ ವಿತಿನ್ 60 days. 60 days ಅಲ್ಲಿ ನೀವು ಹೇಳ್ತಾ ಇರೋದು 60 to 70% yes. ರಿಪೀಟ್ ರೇಟ್. ಓಕೆ. ಸೊ ಮಂತ್ಲಿ ಬೇಸಿಸ್ ಮೇಲೆ 60% ರಿಟೆನ್ಷನ್ ಅಂತ ಹೇಳ್ತಿದ್ದೀರಾ. ಅದರ ಟೋಟಲ್ ಬೇಸ್ ಏನಿದೆ ಕಸ್ಟಮರ್ಸ್ಗೆ? ಅಬೌಟ್ 5000 ಕಸ್ಟಮರ್ಸ್ ಇನ್ ಟೋಟಲ್. ಮತ್ತೆ ಎಷ್ಟು ಪರ್ಸೆಂಟ್ ಬಿಸ್ನೆಸ್ ನಿಮ್ಗೆ D2C ಅಲ್ಲಿ ಬರ್ತಾ ಇದೆ? ಯಾವಾಗ ಇದು ಲಾಂಚ್ ಆಯ್ತು, D2C ನಮ್ದು ಸಾಕಷ್ಟು ಡಾಮಿನೆಂಟ್ ಆಗಿತ್ತು. ಆದ್ರೆ ಈಗ ಆಸ್ ಇನ್ ವೆನ್ ನಮ್ದು ಆನ್ಲೈನ್ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಲಿಸ್ಟಿಂಗ್ ಆಗಿದೆ, ನಾವು ರಿಟೇಲ್ ಸ್ಟೋರ್ಸ್ ಅಲ್ಲಿ ಲಿಸ್ಟಿಂಗ್ ಮಾಡಿದೀವಿ. ಯು ಕ್ಯಾನ್ ಸಿ ದಟ್ ರೇಷಿಯೋ ಸ್ವಿಚ್ ಫ್ರಮ್ 90-10 ಟು ಆಲ್ಮೋಸ್ಟ್ 80-20, 70-30 ಟು ದ ಎಂಡ್ ಆಫ್ ದಿಸ್ ಇಯರ್. ಓಹೋ, ಪ್ರಿಯಾಂಕಾ. ಎಸ್ ಎಸ್.
ನಾನು ನಿಮಗೆ ಹೇಳಬೇಕು, ಅವರು ಬಜರ್ ಒತ್ತಿದ್ದಾರೆ, ಇದನ್ನ ನಾವು ಬ್ಲಾಕ್ ಬಜರ್ ಅಂತೀವಿ. ಅವ್ರು ಇದನ್ನ ಯಾಕೆ ಒತ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನಿಮ್ಮ ಪಿಚ್ ಮತ್ತೆ ನಿಮ್ಮ ಪ್ರಾಡಕ್ಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಈಗ ಪ್ರಿಯಾಂಕಾ ಒಬ್ಬಂಟಿಯಾಗಿ ಒಬ್ರೇನೆ ನಿಮ್ ಜೊತೆ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಇವರ ಡೀಲ್ ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಆಡಿಯನ್ಸ್, ನೀವು ಇವರ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಿ ಮತ್ತೆ ಟೇಸ್ಟ್ ಕೂಡ ಮಾಡಿದಿರಿ ಅಲ್ವಾ? ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ನಿಮ್ಮ ಪ್ರಕಾರ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಓ 90% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರೋಟೀನ್ ಸ್ವೀಟ್ನರ್ನ ಅವಶ್ಯಕತೆ ಇದೆ ಅಂತ. ನಾನ್ ನಿಮ್ ಹತ್ರ ಒಂದ್ ವಿಚಾರ ಚೆಕ್ ಮಾಡ್ಬೇಕು. ಇವತ್ತು ನಿಮ್ಮ ರನ್ ರೇಟ್ ಏನಿದೆ, ಮಂತ್ಲಿ ರೆವೆನ್ಯೂ? ನಮ್ಮ ಮಂತ್ಲಿ ರೆವೆನ್ಯೂ ಬಂದು 1.5 to 1.6 ಲ್ಯಾಕ್ಸ್ ಇದೆ. ಮತ್ತೆ ನಿಮ್ಮ ಇಯರ್ಲಿ ರನ್ ರೇಟ್ ಬಂದು ಅರೌಂಡ್ 18 ಲ್ಯಾಕ್ಸ್, ಹಾ, ರೈಟ್? ಐ ಥಿಂಕ್ ನಾನ್ ನಿಮ್ಮ ವ್ಯಾಲ್ಯೂಯೇಷನ್ ಒಂದ್ಸಲ ನೋಡ್ಬೇಕು ಅನ್ಸುತ್ತೆ. ಯಾವುದೇ ಕನ್ಸ್ಯೂಮರ್ ಬ್ರ್ಯಾಂಡ್ ಇಂಡಿಯಾದಲ್ಲಿ 6:1 ಜಾಸ್ತಿ ಸಿಕ್ಕಿಲ್ಲ. ನಾನ್ ನಿಮ್ಗೆ ಇವತ್ ಕೊಡ್ತಾ ಇದ್ದೀನಿ. ಅಂದ್ರೆ ಇದನ್ನ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಹೆಲ್ಪ್ ಮಾಡಬಹುದು. ನಾನ್ ನಿಮ್ಗೆ 20 ಲಕ್ಷ ಕೊಡ್ತೀನಿ 2 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ. ಅದು ಆಲ್ರೆಡಿ 9 to 10x ಮಲ್ಟಿಪಲ್ ಆಗಿದೆ ಇವತ್ತಿನ ನಿಮ್ಮ ಇಯರ್ಲಿ ರನ್ ರೇಟ್ ಮೇಲೆ. ನಿಮಗೆ ಈ ಆಫರ್ ಬಗ್ಗೆ ಏನ್ ಅನ್ಸುತ್ತೆ? ಒಪ್ಕೊಂತೀರಾ ಇದನ್ನ? ನಾವೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡಿ ಆಮೇಲೆ ಹೇಳ್ಬೋದಾ? ಅಬ್ಸಲ್ಯೂಟ್ಲಿ. ನೀವು ನಮ್ಮ ಬಿಸ್ನೆಸ್ ಲಾಂಜ್ಗೆ ಹೋಗಿ ಡಿಸ್ಕಸ್ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದ್ ವಿಷಯ ಏನಂದ್ರೆ 20 ಲಕ್ಷ ತುಂಬಾ ಕಮ್ಮಿ ಆಗುತ್ತೆ ಟು ಗ್ರೋ. ನಿಮಗೂ ಗೊತ್ತಿರುತ್ತೆ, ನೀವು ಕೂಡ ಒಂದು ಬ್ರ್ಯಾಂಡ್ ನ ಬಿಲ್ಡ್ ಮಾಡಿದೀರಾ. ನಾನ್ ನನ್ನ ಫೌಂಡರ್ಸ್ಗೆ ಹೇಳ್ತೀನಿ, ಇವಾಗ ಜಾಸ್ತಿ ರೈಸ್ ಮಾಡಬೇಡಿ, ಅರ್ಲಿ ಆನ್ ಕಮ್ಮಿ ರೈಸ್ ಮಾಡಿ, ಕಮ್ಮಿ ಡೈಲ್ಯೂಟ್ ಮಾಡಿ. ನಿಮ್ಗೆ ಸ್ಕೇಲಿಂಗ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇವಾಗ ಮಾರ್ಕೆಟಿಂಗ್ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ? 1.2 lakhs. 20 ಲಕ್ಷ ಬಂದಿದೆ. ನಿಮ್ಮ 1.2 ಲ್ಯಾಕ್ಸ್ ನ 4 ಟೈಮ್ಸ್ ಮಾಡ್ಬಿಟ್ರಿ. ನಿಮ್ಗೆ 5 ತಿಂಗಳ ರನ್ ರೇಟ್ ಬಂದಿದೆ. ನಿಮ್ಮ ರೆವೆನ್ಯೂ 4x ಬಂದ್ರೂ ನಿಮ್ಮ ವ್ಯಾಲ್ಯೂಯೇಷನ್ ಬಂದೇ ಬಿಡ್ತಲ್ಲ. ನೋಡಿ, ನೀವೇನೋ ನಂಬರ್ಸ್ ನ ಥ್ರೋ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅದಕ್ಕೆ ನೀವು ಕೆಳಗಡೆ ನೋಡ್ತಾನೆ ಇದ್ದೀರಾ. ನೀವೇನಾದ್ರೂ ನಂಬರ್ ಥ್ರೋ ಮಾಡೋದ್ಕಿಂತ ಮುಂಚೆ ನಾನ್ ಥ್ರೋ ಮಾಡ್ತೀನಿ. ಏನಂದ್ರೆ ಅದು ಇದು ನನ್ ಡೀಲ್, ಅದು ನನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮ್ಗೆಲ್ಲ ಫ್ಲೋರ್ ಓಪನ್ ಮಾಡ್ತೀರಾ ಇಲ್ವೋ ಅಂತ. ಅಷ್ಟೇ. ಸೊ ರಿಷಿತ್, ನೀವು ನಿಮ್ಮ ಕೌಂಟರ್ ಆಫರ್ ನ ಮೊದಲು ಕೊಡಿ. Okay. So, Priyanka, is it possible? 50 lakhs is possible for the same equation? ಐ ಫೀಲ್ ನನ್ನ ಆಫರ್ ತುಂಬಾ ಜನರಸ್ ಇದೆ, ರೈಟ್? ಸೊ ರಿಷಿತ್, ಮೊದಲು ನೀವು ಇದನ್ನ ಯೋಚನೆ ಮಾಡಿ, ಅವ್ರು ಏನ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಅದನ್ನ ನೀವು ಒಪ್ತೀರಾ? ಪ್ರಿಯಾಂಕಾ ಕೇವಲ 20 ಲಕ್ಷ ಇನ್ವೆಸ್ಟ್ ಮಾಡ್ತಿಲ್ಲ, ಅದ್ರ ಜೊತೆ ಅವರ ಎಕ್ಸ್ಪರ್ಟೀಸ್ ನ ತರ್ತಾ ಇದ್ದಾರೆ. ಅದರಿಂದ ನಿಮ್ಮ ಬ್ರ್ಯಾಂಡ್ ಮಲ್ಟಿಪಲ್ ಎಕ್ಸ್ ಬಿಸ್ನೆಸ್ ಮಾಡ್ಬೋದು ಮತ್ತೆ ಒಳ್ಳೆ ಇನ್ಕಮ್ ನ ಕೂಡ ತರಬಹುದು. ಅದರ ಅರ್ಥ ದುಡ್ಡು ಮತ್ತೆ ಮೆಂಟರ್ಶಿಪ್ ನ ಜೊತೆಗೆ ಬರ್ತಾ ಇದ್ದಾರೆ. ಆ ಪ್ರಕಾರವಾಗಿ ಯೋಚನೆ ಮಾಡಿ. ಏನಂತೀರಾ, ಇದಕ್ಕೆ ಒಪ್ಕೋಬಹುದಾ? ಇನ್ವೆಸ್ಟ್ಮೆಂಟ್ ಜೊತೆ ಎಕ್ಸ್ಪೀರಿಯನ್ಸು ಸಿಗ್ತಾ ಇದೆ. ಯಾ ಯಾ ಓಕೆನಾ? ಯಾ Okay, Priyanka. ಬನ್ನಿ, ಕೈ ಮಿಲಾಯಿಸಿ ಬನ್ನಿ. Congratulations. Thank you so I must much. say your project is so good. Thank you very much. Thank you. ನೀವು Congratulations. ಕಲಿತಿದ್ದೀವಿ. Absolutely, yaar, absolutely. I think the product is very good. ಸೊ ಪ್ರಿಯಾಂಕಾ ಅವರೇ, ಈಗ ನಿಮ್ಮನ್ನ ಕೇಳ್ತೀನಿ, ನೀವು ಬೇರೆ ಟೈಟನ್ಸ್ಗೆ ಫ್ಲೋರ್ನ ಓಪನ್ ಮಾಡ್ತೀರಾ? ನಿಮಗೆ ಇನ್ನೂ ದುಡ್ಡು ಬೇಕು ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಐ ಆಮ್ ರೆಡಿ ಟು ಓಪನ್ ದ ಫ್ಲೋರ್ ಟು ಅದರ್ಸ್ ಟು ಇನ್ವೆಸ್ಟ್. ಓಕೆ, ಸೊ ಇವಾಗ ಇವರು ಫ್ಲೋರ್ ಓಪನ್ ಮಾಡಿದ್ದಾರೆ ಬೇರೆ ಟೈಟನ್ಸ್ಗೆ. ಈಗ ನೀವು ಹೇಳಬೇಕು, ಡೈಲ್ಯೂಟ್ ಮಾಡ್ಕೊಂಡು ಬೇರೆಯವ್ರ ಹತ್ರ ದುಡ್ಡು ತಗೋತೀರಾ ಹೇಗೆ ಅಂತ. ನಾವು ಆಫರ್ ಕೇಳ್ಬೋದಾ? ಓಕೆ ಓಕೆ, ಇಷ್ಟಂತೂ ನಾವು ಅವ್ರ ಮಾಡಬಹುದು. offer ಇಂದ ಈಗ ತಗೊಳ್ಳೋದು. ಸಂದೇಶ್ ಅವರಿಂದ ಶುರು ಮಾಡ್ತೀನಿ, ಯಾಕಂದ್ರೆ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನೋಡಿ, ಇವರೆಲ್ಲ ಇವತ್ತು ನನ್ನ ಕಾರ್ನರಿಂಗ್ ಮಾಡಿದ್ದಾರೆ, ಯಾಕಂದ್ರೆ ನೆಗೋಷಿಯೇಷನ್ಗೆ ಸ್ಪೇಸ್ ಇಲ್ಲ ನನ್ನ ಹತ್ರ. ಎಷ್ಟು ವ್ಯಾಲ್ಯೂಯೇಷನ್ಗೆ ನೀವು ಇವ್ರ ಹತ್ರ ಡೀಲ್ ಮಾಡ್ತಿದ್ದೀರೋ ನಾನು ಕೂಡ ಅಷ್ಟೇ ದುಡ್ಡು ಹಾಕ್ತೀನಿ ಅದೇ ವ್ಯಾಲ್ಯೂಯೇಷನ್ಗೆ. ಸರಿ, ಹಾಗಾದ್ರೆ 20 ಲಕ್ಷ 2 ಕೋಟಿ ವ್ಯಾಲ್ಯೂಯೇಷನ್ ನಲ್ಲಿ ಸಂದೇಶ್ ಅವರು ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಶೈಲಿ, ನೀವು ಹೇಳಿ. ನನ್ಗನ್ಸುತ್ತೆ ನಿಮ್ಮ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ನಾನಿವತ್ ನಿಮ್ ಜೊತೆ ಕೈ ಮಿಲಾಯಿಸಕ್ಕಾಗಲ್ಲ.
ಈ ಟೈಮಲ್ಲಿ ನಾನು ಎಂತ ಬಿಸ್ನೆಸ್ ಅಲ್ಲಿ ಇದ್ದೀನಿ ಅಂದ್ರೆ ನಿಮ್ಮಂತಹ ಶುಗರ್ ಫ್ರೀ ಪ್ರಾಡಕ್ಟ್ಸ್ ಜೊತೆ ಕಂಪೀಟ್ ಮಾಡೋ ಅಂತ ಕಂಪ್ನಿ ಜೊತೆ ಇದ್ದೀನಿ ಓಕೆ ಇನ್ ಫ್ಯೂಚರ್. ಓಕೆ ಜಿಮ್ಮಿ ನೀವು ಇವ್ರಿಬ್ರು 20 ಲಕ್ಷ ಆಫರ್ ಮಾಡಿದ್ದಾರೆ. ಅದೇ ವ್ಯಾಲ್ಯೂಯೇಷನ್ ಮೇಲೆ ನಾನು ಇನ್ನೂ 10 ಲಕ್ಷನ ಆಫರ್ ಮಾಡ್ತೀನಿ. ನಿಮ್ಗೆ 50 ಲಕ್ಷ ಫಿಗರ್ ಬೇಕಿತ್ತಲ್ಲ, ಲಿಕ್ವಿಡಿಟಿ ವೈಸ್ ನಿಮ್ಗೆ 50 ಲಕ್ಷ ಸಿಕ್ಬಿಡುತ್ತೆ. Yeah. ಅಂಡ್ ದ ವ್ಯಾಲ್ಯೂಯೇಷನ್ ರಿಮೈನ್ಸ್ ದ ಸೇಮ್. ಪ್ರಿಯಾಂಕಾ ಮತ್ತೆ ಸಂದೇಶ್ ಅವರು ಹೇಳಿದ್ದು. ಈಗ ನೀವು ನಿಮ್ಮ ಆಫರ್ನ ಫೈನಲ್ ಆಗಿ ಹೇಳಿ, ಅದ್ರ ಮೇಲೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ಹಾ ಹಾಗಿದ್ರೆ ಪ್ರಿಯಾಂಕಾ ಅವ್ರ ಜೊತೆ ಆಗ್ಲೇ ಫಿಕ್ಸ್ ಆಗಿದೆ. ನಿಮ್ ಜೊತೆ Already ಈಗ ಇದೆ ನಿಮ್ ನಮ್ದು ಜೊತೆ. ಡೀಲ್ ಸೆಟ್ ಆಗಿದೆ. ಎಸ್ ಸರ್ ಇಫ್ ಯು ಓಕೆ ವಿತ್ ಕ್ಯಾನ್ ಯು ಕಮ್ ಇನ್ ವಿತ್ 5%? ಹಾ 5%? ಮತ್ತೆ ಸರ್ ಇಫ್ ಯು ಆರ್ ಓಕೆ ವಿತ್ ಕ್ಯಾನ್ ಯು ಆಲ್ಸೋ ಕಮ್ ಇನ್ ವಿತ್ 5%? ಐ ಆಮ್ ಫೈನ್ ವಿತ್ ಇಟ್. ಸೊ ಇವಾಗ ಯು ಗೈಸ್ ಎಸ್ ಎಸ್ ನೀವೆಲ್ಲ okay, ನಾವು double okay. ನಿಮ್ ಜೊತೆ ಸರಿ ಹಾಗಾದ್ರೆ ಕೈ ಮಿಲಾಯಿಸೋಕ್ಕೂ ಮುಂಚೆ ಒಂದ್ಸತಿ ಆಫರ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 20 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದಾರೆ ಪ್ರಿಯಾಂಕಾ 2 ಕೋಟಿ ವ್ಯಾಲ್ಯೂಯೇಷನ್ ನಲ್ಲಿ. ಅದೇ ವ್ಯಾಲ್ಯೂಯೇಷನ್ ನಲ್ಲಿ 10 ಲಕ್ಷ ಸಂದೇಶ್ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಜಿಮ್ಮಿ ಅವರು ಕೂಡ 10 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಡೈಲ್ಯೂಷನ್ ಆಗ್ತಿರೋದು ನಿಮ್ದು 20%, 10%, 5%, 5%. ಬನ್ನಿ ಹಾಗಾದ್ರೆ ಕೈ ಮಿಲಾಯಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಕೈ ಮಿಲಾಯಿಸಿದ್ದಕ್ಕೆ. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ Thank you. ಕಂಗ್ರ್ಯಾಚುಲೇಷನ್. Thank you. So proud of you. ನಿಮ್ಮೆಲ್ಲ Let's ಸಪೋರ್ಟ್ make it ತುಂಬಾ business. ಥ್ಯಾಂಕ್ ಯು ಮ್ಯಾಮ್. Yes. ಥ್ಯಾಂಕ್ ಯು Thank you. ಆಡಿಯನ್ಸ್. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು ಆಡಿಯನ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್.